ಬೋಲೋ ಭಾರತ್ ಮಾತಾ ಕಿ. ನಾಗನೂರು ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಈ ವೇದಿಕೆ ಮೇಲಿದಂತ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಅನಂತ ನಮಸ್ಕಾರಗಳು. ತಮಗೂ ಎಲ್ಲರಿಗೂ ಅನಂತ ನಮಸ್ಕಾರಗಳು. ತಾವೆಲ್ಲ ಅರಮಾಂ ಕ್ಷೇತ್ರದಿಂದ ಆಗಮಿಸಿದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ತಾಯಂದ್ರು ಎಲ್ಲರೂ ಬಂದು ತಮಗೂ ಎಲ್ಲ ನಮಸ್ಕರಿಸುತ್ತಾ ಮತ್ತು ಮಾಧ್ಯಮದ ಸ್ನೇಹಿತರು ಬಂದಿರಿ ತಮಗೂ ಎಲ್ಲ ನಮಸ್ಕರಿಸುತ್ತಾ. ಸೊ ಇವತ್ತಿನ ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವ್ರ ವಿಷಯ ಹೇಳಿದ್ರು, ಜಗದೀಶ್ ಶೆಟ್ಟರ್ ಅವರೆಲ್ಲ ಮಾತಾಡಿದ್ರು. ಅದಕ್ಕೆ ನಾನೊಂದು 2-3 ವಿಚಾರ ಅಷ್ಟ ತಮ್ಮ ಗಮನಕ್ಕೆ ತರ್ತೀನಿ. ತಾವೆಲ್ಲಡಿ ಕ್ಷೇತ್ರದ ಪ್ರತಿಯೊಬ್ಬರು ಜನರ ಗಮನಕ್ಕೆ ತರಬೇಕು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಅವರು, ನಡ್ಡಾಜಿ ಅವರು ಕೂಡಿ ಅವ್ರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು. ನಾವೆಲ್ಲ ಹೇಳಿದ್ವು ಕಲ್ಲೋಳ್ಯಾಗ ಒಂದು ಸಭೆ ಆದಾಗ, ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡ ಅವ್ರು ಕೆಲಸ ಮಾಡೋಣ ಅಂತ ಹೇಳಿ. ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನ್ ಅಪಪ್ರಚಾರ ಮಾಡಕತ್ತಾರ ಅಂದ್ರೆ, ಜಗದೀಶ್ ಶೆಟ್ಟರು ಹುಬ್ಳಿ ಅವರು ಇಲ್ಲಿ ಲೋಕಲ್ ಅಲ್ಲ, ಅವ್ರಿಗೆ ಯಾಕಂತೇಳಿ ಇಲ್ಲಿ ಅವ್ರ ಅಲ್ಲ ಅನ್ನಕತ್ತಾರ. ಅದಕ್ಕೆ ಅವ್ರ ಅಡ್ರೆಸ್ ಎಲ್ಲಿ ಹುಡುಕುದು ಅನ್ನಕತ್ತಾರ. ಅದಕ್ಕೆ ನಾ ಹೇಳಿ ಮನೆ ಬೆಳಗಾವದಾಗ ಜಗದೀಶ್ ಶೆಟ್ಟರ್ ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋದ್ರೆ ಅದ ಅವ್ರ ಅಡ್ರೆಸ್. ನೀವಂದ್ರೆ ಮಂದಿಗೆ ಹೇಳಕ್ ಕಲಿಬೇಕು, ಬೆಳಗಾವದಾಗ ಸುರೇಶ್ ಅಂಗಡಿ ಅವ್ರ ಏನ್ ಮನೆ ಐತಿ ಅದ ಅವ್ರ ಅಡ್ರೆಸ್. ಇನ್ನು ಜಗದೀಶ್ ಶೆಟ್ಟರ್ ಬೆಳಗಾವ್ ಬಂದ್ ನಿಲ್ತಾರ ಅಂತ ಹೇಳ್ತಾರ. ನಿಮ್ಗೊಂದು ವಿಷಯ ಐತನ, 1999 ಒಳಗೆ ಸೋನಿಯಾ ಗಾಂಧಿ ಅವರು ಬಂದ್ ಬಳ್ಳಾರಿ ನಿಂತಾರೆ. ಈಗ ಹೋಗಿ ರಾಹುಲ್ ಗಾಂಧಿ ಕೇರಳ ವಯನಾಡ್ ನಿಲ್ತಾರ. ಅವ್ರಿಗೆ ಬೇಕಾದ್ರೆ ನಿಲ್ಲಕ್ ನಡೀತೈತೆ. ನಮ್ಮವ್ರು ಬಿಜೆಪಿ ಅವ್ರ ನಿಂತರ ಅವ್ರಿಗೆ ಏನ್ ತ್ರಾಸ ಆಗ್ತೈತೆ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ದಯಮಾಡಿ ಇದನ್ನು ನೀವು ಹೋಗಿ ದಯಮಾಡಿ ಎಲ್ಲರೂ ಮನೆಗೆ ನೀವು ಪ್ರತಿಯೊಬ್ಬರು ಮನೆಗೆ ಹೇಳ್ಬೇಕಾಗ್ತೈತೆ. ಅಂದ್ರೆ ಇಂಥ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟರ್ ಹೊರಗಿನವ್ರ ನಮ್ಮವರು, ಅದಕ್ಕೆ ನಾವು ಮತವನ್ನ ಹಾಕ್ಬೇಕಂತ. ಈಗ ನಿಮ್ಮೆಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತಾನೆ, ನೀವೆಲ್ಲ ಪೇಪರ್ದಾಗ ಟಿವಿಯಾಗ ಸರ್ವೆ ನೋಡತ್ತೀರಿ, ಭಾರತೀಯ ಜನತಾ ಪಾರ್ಟಿ NDA ಎಷ್ಟು ಬರ್ತಾವಂದ್ರೆ ನೀವೆಲ್ಲ ನ್ಯಾಷನಲ್ ಎಲ್ಲ ಟಿವಿ ನೋಡ್ತೀರಿ, ಮೊಬೈಲ್ದಲ್ಲಿ ನೋಡ್ತೀರಿ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಈ ಸಲ ಬಿಜೆಪಿ 370-400 ಸೀಟ್ ಬರ್ತಾವ. ಈಗಾಗಲೇ ಒಂದ್ಸಲ ಡಿಕ್ಲೇರ್ ಮಾಡಿದಾಗ ಸರ್ವೆದಾಗ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ 40-45 ಸೀಟ್ ಬರ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಹೆಂಗಿರ್ಬೇಕಂದ್ರ ಅವ್ರ ಗೆದ್ದು ಹೋಗಿ ಆಡಳಿತ ಪಕ್ಷ ಉಳ್ಕೊಂಡ್ಬೇಕು. ವಿರೋಧ ಪಕ್ಷ ಕುನ್ನಂತ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ. ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಕೂತ್ರೆ ಅಂದ್ರೆ ಕೆಲಸಗಳು ಆಗ್ತಾವ. ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆಡಳಿತ ಪಕ್ಷಗಳು ಕುಂಡುವಂತ ಕೆಲಸ ಮಾಡುವಂತ ಶಕ್ತಿ ದೇವ್ರು ಯಾರಿಗೆ ಕೊಟ್ಟೆ ಅಂದ್ರೆ ನಿಮಗೆಲ್ಲ ಕೊಟ್ಟಿದ್ದಾರೆ. ನಿಮ್ಮ ಮತದಾನ ಮುಖಾಂತರ ಅವ್ರನ್ನ ಆಡಳಿತ ಪಕ್ಷಗಳು ಕುಣಿಸುವಂತ ಕೆಲಸ ತಾವು ದಯಮಾಡಿ ಮಾಡಬೇಕು. ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷ ಕೂತ್ರೆ ನಮ್ಮೆಲ್ಲ ಕೆಲಸಗಳು ಆಗ್ತಾವ, ಅನುಕೂಲ ಆಗ್ತಾವ. ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ಅಭ್ಯರ್ಥಿಯಾಗಿ 100ಕ್ಕೆ 100 ಅವ್ರು ಗೆದ್ದಾರೋ. ಗೆದ್ದ ನಂತರ ಏನೋ ದೇವ್ರ ದಯದಿಂದ ನರೇಂದ್ರ ಮೋದಿ ಸಚಿವರಾದ್ರೆ ಇನ್ನೂ ನಮ್ಮ ಭಾಗದ ಅಂದ್ರೆ ದೈವ ತೇರ್ತೈತೆ. ಬೆಳಗಾವಿ ಲೋಕಸಭಾದ ದೈ ಇನ್ನೂ ತೇರ್ತೈತೆ. ಯಾಕಂದ್ರೆ ಒಬ್ಬ ನಮ್ಮ ಭಾಗದ ಸಚಿವರಾದ್ರೆ ಇನ್ನೂ ದೈವ ತೇರ್ತೈತಿ. ಕೆಲಸ ಮಾಡಕ್ ಬಹಳ ಅನುಕೂಲ ಆಗ್ತೈತೆ. ಇವೆಲ್ಲ ವಿಚಾರಗಳು ಇಟ್ಕೊಂತ ಅವೆಲ್ಲ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಮತದಾರರಿಗೆ ತಾವು ಮನವರಿಕೆ ಮಾಡುವಂತ ಕೆಲಸ ತಾವು ಮಾಡ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಂದು ಏನೋ ಅಪಪ್ರಚಾರ ಮಾಡ್ರು ಅದಕ್ಕೆ ಕಿವಿ ಕೊಡಬಾರ್ದು ಅಂತ ಹೇಳಿ ಹೇಳುತ್ತಾ ತಾವು ತಿಳಿಸಿ ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಮತದಾರರು ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕ್ಬೇಕು, ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ಬೇಕಾದ್ರೆ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ನೀವು ಮನೆಗೆ ಹೋಗಿ, ಯಾಕಂದ್ರೆ ಸಾಕಷ್ಟು ಏಪ್ರಿಲ್ದಾಗ ಬಿಸಿಲು ಇರೋದ್ರಿಂದ, ಮೇದಾಗ ಬಿಸಿಲು ಇರೋದ್ರಿಂದ ಜನ ವೋಟ್ ಹಾಕಕ್ ಬರೋದಿಲ್ಲ. ನೀವು ಜಾಸ್ತಿ ಮನೆಗೆ ಹೋಗಿ ಅವ್ರು ಕರ್ಕೊಂಬಂದು ಬೂತ್ ಕರ್ಕೊಂಬಂದು ಮತದಾನ ಮಾಡಿದ್ರೆ ಖಂಡಿತವಾಗಿ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೋ. ಅದನ್ನ ಮಾಡುವಂತ ಕೆಲಸ ಇಲ್ಲಿ ಕೂತಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು, ಕಾರ್ಯಕರ್ತರು ನೀವೆಲ್ಲ ಕರ್ಕೊಂಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಅವ್ರ ಮತವನ್ನ ಹಾಕ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೇನೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರು ಇಂಥ ಅನುಭವತಿ ಮುಖ್ಯಮಂತ್ರಿ ಆದವರು, ಅಂತವ್ರೊಬ್ರು ನಮ್ಮ ಬೆಳಗಾವಿದ ಲೋಕಸಭಾ ಸದಸ್ಯರಾದ್ರ ನಮ್ಮ ಭಾಗಕ್ಕೆ ಇನ್ನೂ ಬಹಳ ಒಳ್ಳೇದಾಗ್ತೈತೆ. ಯಾಕಂದ್ರೆ ಅವ್ರ ಭಾಷಣದಾಗ ಹೇಳಿ ಅವ್ರ ಸುವರ್ಣಸೌಧ ಇಲ್ಲಿ ಕಟ್ಟಿ ಉದ್ಘಾಟನೆ ಮಾಡಾಕ ಅವ್ರು ಬಹಳ ಪ್ರಮುಖ ಪಾತ್ರ ವಹಿಸಿದಾರೆ ಅವ್ರು. ಯಾಕಂದ್ರೆ ಉತ್ತರ ಕರ್ನಾಟಕ ಏನ್ ಮಾಡಿದ್ರು, ಬೆಳಗಾವಿಗೆ ಏನ್ ಮಾಡಿದಾರೆ ಅಂದ್ರೆ ಅದು ಒಂದೇ ಉದಾಹರಣೆ. ಸುವರ್ಣಸೌಧ ಅವ್ರು ಇದ್ರ ಅಂತೇಳಿ ಆಯ್ತು. ಇದನ್ನೆಲ್ಲ ದಯಮಾಡಿ ತಾವು ಮರಿಬಾರ್ದು. ಅಪಪ್ರಚಾರ ಮಾಡೋರು ಅಲ್ಲೇ ತಿಳಿಸ್ತಾವ್ ಹೇಳಿದ್ರೆ ಅಲ್ಲೇ ವಾತಾವರಣ ತಿಳಿ ಆಗ್ತೈತಿ. ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಬರುವಂತ ಕೆಲಸ ತಾವು ದಯಮಾಡಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತಾನೆ. ಮತ್ತೆ ಅರಮಾಂ ವಿಧಾನಸಭಾ ಕ್ಷೇತ್ರ ತಾವೆಲ್ಲರೂ ನನ್ನ ಹೆಂಗಂದ್ರೆ ತಮ್ಮ ಮನೆ ಮಗ ಅಂತೇಳಿ ಎತ್ಕೊಂಡು ಜೋಪಾನ ಮಾಡಿದಿರಿ. ಜಗದೀಶ್ ಶೆಟ್ಟರ್ ನಾನು ಅರಬಾಂ ಕ್ಷೇತ್ರ, ಗೋಕಾಕ ಮತ್ತು ಬೆಳಗಾವಿ ಲೋಕಸಭಾ ಎಲ್ಲಾ ಸದಸ್ಯರ ಮನಿ ಮಗ ಎತ್ಕೊಂಡು ಅವ್ರು ಜೋಪಾನ ಮಾಡುವಂತ ಕೆಲಸ ತಾವು ಮಾಡ್ಬೇಕಂತೇಳಿ ನಮ್ಮಲ್ಲಿ ಕೈ ಎಲ್ಲರೂ
ವಿನಂತಿ ಮಾಡ್ಕೋತೇನೆ. ಯಾಕಂದ್ರೆ ಅವ್ರು ಒಳ್ಳೆಯವ್ರದಾರ, ಭಾಳ ಅಂದ್ರೆ ಸೌಮ್ಯವಾಗಿದ್ದಾರೋ ಅಂಥವ್ರನ್ನೇ ರಾಜಕಾರಣ ಬೇಕಾಗ್ತೈತಿ. ಅದನ್ನ ದಯಮಾಡಿ ತಾವು ಮಾಡಬೇಕು. ಮತ್ತು ಈ ಭಾಗದಲ್ಲಿರುವಂಥ ಎಲ್ಲ ಸಮಾಜ ಜನ ತಾವೆಲ್ಲರೂ, ಯಾಕಂದ್ರೆ ಮನೆ ಮಗ ತಿಳ್ಕೊಂಡು ಆ ಜಾತಿ ಈ ಜಾತಿ ಅನ್ನೋದು ಎಲ್ಲ ಸಮಾಜ ನೀವು ಇವತ್ತು ಮನೆ MLA ಎಲ್ಲರೂ ಅಂದ್ರೆ ಅತ್ಯಂತ ಗಟ್ಟಿಯಾಗಿ ನಿಂತು ಓಟ್ ಹಾಕ್ರಿ. ಈ ಭಾಗದಲ್ಲಿರುವಂಥ ಲಿಂಗಾಯತ ಸಮುದಾಯ ಇರ್ಬೋದು, ಅಥವಾ ಹಾಲಮತ ಕುರುಬ ಸಮುದಾಯ ಇರ್ಬೋದು, ನಮ್ಮ ಭಗೀರಥ ಉಪ್ಪಾರ ಸಮುದಾಯ ಇರ್ಬೋದು, ನಮ್ಮ ದಲಿತರು ಇರ್ಬೋದು, ಇವನ್ ಮುಸಲ್ಮಾನರು ನನಗೆಲ್ಲ ಓಟ್ ಹಾಕಿರು. ಅದರಂತೆ ಸಾಕಷ್ಟು ಇನ್ನೂ ಅಂದ್ರೆ ಕ್ಷತ್ರಿಯ, ಅಂಬಿಗೇರು, ತಳವಾರು, ಮರಾಠ, ಜೈನರು ಎಲ್ಲಾ ಸಮಾಜ ಜನ ನನಗೆ ಓಟ್ ಹಾಕಿ ತಾವು ಈ ಭಾಗದ ಶಾಸಕನ ಮಾಡಿದ್ದಾರೆ. ಅದಕ್ಕೆ ಎಲ್ಲಾ ಸಮಾಜದ ಮತವನ್ನ ತಾವು ಜಗದೀಶ್ ಶೆಟ್ಟರ್ ಅವ್ರು ಹಾಕ್ಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ಈಗೆಲ್ಲ ಚುನಾವಣೆ ಬಂದೈತೆ ಅಂದ್ಕೂಲೆ ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲ ಸುಮ್ಮನೆ ಹೇಳ್ಕೊತ ಬರ್ತಾರೆ. ನಿಮಗೆ ಒಂದ್ ಮಾತು ಹೇಳ್ತೀನಿ, ಯಾರ ಜಾತಿ ಹೇಳ್ಕೊತ ಬರ್ತಾರಲ್ಲ ಅವ್ರ ಇಲೆಕ್ಷನ್ಗೂ ಮತ್ತು ತಮಗೂ ಸ್ವಂತ ಲಾಭ ಮಾಡ್ಕೊಳಕ್ ಜಾತಿ ಹೆಸರು ಹೇಳ್ತಾರೆ. ಇಲೆಕ್ಷನ್ ಮುಗಿದ ನಂತರ ಅವ್ರ ಅಧಿಕಾರ ಅನುಭವಿಸ್ತಾರೋ, ಅವ್ರು ಆರಾಮಾಗಿರ್ತಾರೋ, ಆಮೇಲೆ ಜಾತಿ ಅವ್ರು ತಿರುಗಿ ನೋಡುದಿಲ್ಲ. ಇದನ್ನ ದಯಮಾಡ್ತಾವ ಮರ್ಯಾಕ್ ಹೋಗ್ಬಾರ್ದು. ಯಾಕಂದ್ರೆ ಈಗ ಅಪಪ್ರಚಾರ ನಡೆದವ್ ಕ್ಷೇತ್ರದಾಗ ಆ ಜಾತಿ ಈ ಜಾತಿ ಅಂತೇಳಿ ಅದಕ್ಕೆ ಹೇಳ್ಕೊಂಡ್ ಬಂದವ್ರ ಅವ್ರು ತಮ್ಮ ಓಟ್ ಹಾಕ್ಸೊಂದು ತಮ್ಗೆ ಅಧಿಕಾರ ತಗೋತಾರೋ, ಆಮೇಲೆ ಯಾವ್ದೋ ಜಾತಿ ಜನಾಂಗದವ್ರು ತಿರುಗಿ ನೋಡುದಿಲ್ಲ. ಇದನ್ನ ದಯಮಾಡ್ತಾವ ಎಲ್ಲಾ ಸಮಾಜದ ಮುಖಂಡರು ದಯಮಾಡಿ ತಾವು ಪ್ರತಿಯೊಂದು ಮತದಾರರಿಗೆ ಪ್ರತಿಯೊಂದು ಬೂತ್ ಅಲ್ಲಿ ಈ ವಿಚಾರ ತಿಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀಶ್ ಶೆಟ್ಟರ್ ತಾವು ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಈ ಭಾಗದಲ್ಲಿ ಲೀಡ್ ಮಾಡ್ತೀರಿ ನಾವು ಆಸೆ ಇಟ್ಕೊಂಡಿವಿ. ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಹೋದ್ ಸಲ ನಾವು ಸುರೇಶ್ ಅಂಗಡಿ ಅವ್ರಿಗೆ 55,000 ಮತವನ್ನ ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದೀವಿ. ಗೋಕಾಕ್ ವಿಧಾನಸಭಾ ಕ್ಷೇತ್ರ 57,000 ರಿಂದ 58,000 ಮತವನ್ನು ಕೊಟ್ಟಿದ್ರೆ 1 ಲಕ್ಷ ಮ್ಯಾಗ ನಾವು 2 ಕ್ಷೇತ್ರಕ್ಕೆ ಲೀಡ್ ಮಾಡಿದ್ವಿ. ಈ ಸಲ ತಾವೆಲ್ಲ ಅರಬಾಮ್ ಕ್ಷೇತ್ರದ ಜಗದೀಶ್ ಶೆಟ್ಟರ್ ಅವ್ರಿಗೆ ದಯಮಾಡಿ ಹೆಚ್ಚಿನ ಲೀಡ್ ಕೊಡ್ತಿರ್ಲಿಲ್ಲ, ತಾವು ಹೇಳ್ಬೇಕು ಕೊಡ್ತಿರಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.